ಇದು ಅಲ್ರಿ ಆನ್ಲೈನ್ ಕ್ರೈಮ್ PHP ಅಲ್ರಿ. ಎಸ್ ಸರ್. ಸೊ ಆನ್ಲೈನ್ ಕ್ರೈಮ್ ರಿಪೋರ್ಟಿಂಗ್ ಸಿಸ್ಟಮ್ ಅಂತಂದ್ರೆ ನೀವು ಯಾವುದೇ ಒಂದು ಕೇಸ್ ಇತ್ತು ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಯಾವುದೋ ಥೆಫ್ಟ್ ಕೇಸ್ ಆಗ್ಯದ ಅಥವಾ ಒಂದು ಕಿಡ್ನಾಪ್ ಕೇಸ್ ಆಗ್ಯದ ಅಂತ ಕೇಸ್ ಇದನ್ನ ರಿಪೋರ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತ ಒಂದು ಅಪ್ಲಿಕೇಶನ್ ರೀ. ಸೊ ಇದು ನಮ್ದು ಅಪ್ಲಿಕೇಶನ್ ನಾವೇನಾದ್ರೂ PHP ಲ್ಯಾಂಗ್ವೇಜ್ ಯೂಸ್ ಮಾಡ್ಲಿಕ್ಕೆ, ಡೇಟಾಬೇಸ್ ಬಂದು MySQL, ಫ್ರಂಟ್ ಎಂಡ್ ಬಂದು HTML ಲ್ಯಾಂಗ್ವೇಜ್. ಇವು ಮೂರು ನೆನಪಿಟ್ಕೋಬೇಕು ನೀವು. ಯಾವ ಲ್ಯಾಂಗ್ವೇಜ್ ನ ಕೋಡಿಂಗ್ ಬರ್ತದ, ಆಮೇಲೆ ನಿಮ್ದು ಅಲ್ಲ ಕೋಡಿಂಗ್ ಲ್ಯಾಂಗ್ವೇಜ್ PHP, ಫ್ರಂಟ್ ಎಂಡ್ ಬಂದು HTML, ಆಮೇಲೆ ಡೇಟಾಬೇಸ್ ಬಂದು MySQL ಡೇಟಾಬೇಸ್ ರೀ. ಓಕೆ, ಸೊ ಅದು ಸಿನಾಪ್ಸಿಸ್ ಅನ್ನು ಕೊಟ್ಟದ, ರಿಪೋರ್ಟ್ ನಾನು ಕೊಟ್ಟದ. ಒಂದ್ಸತಿ ಅದು ಹಾರ್ಡ್ವೇರ್ ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ಸ್ ನೋಡ್ಕೋರಿ ಅದ್ರೊಳಗೆ. ಓಕೆ, ಸೊ ಇಲ್ಲಿ ನಮ್ಮಲ್ಲಿ ಅಂದ್ರೆ ವಿ ಹ್ಯಾವ್ 3 ಯೂಸರ್ಸ್ ಇನ್ ದಿಸ್. ಒಂದ್ ಅಂದ್ರೆ ಅಡ್ಮಿನಿಸ್ಟ್ರೇಟರ್, ಇನ್ನೊಂದು ಪೊಲೀಸ್, ಆಮೇಲೆ ಸಿಟಿಸನ್ಸ್. 3 ಮಾಡ್ಯೂಲ್ ಬರ್ತವೆ ಇದ್ರಾಗ. ಆಮೇಲೆ ಅದು ಕ್ರೈಮ್ ರಿಪೋರ್ಟ್ ಮಾಡೋದು ಇನ್ನೊಂದು ಮಾಡ್ಯೂಲ್ ಬರ್ತದೆ. ಸೊ ಇಲ್ಲಿ ಅಂತಂದ್ರೆ ಒಂದು ಸಿಟಿಸನ್ ಅವ್ರು ಏನ್ ಮಾಡ್ತಾರೆ, ಒಂದು ಅವ್ರ ರಿಜಿಸ್ಟರ್ ಮಾಡ್ಕೊಂಡು ಲಾಗಿನ್ ಮಾಡಿ ಒಂದು ಕಂಪ್ಲೇಂಟ್ ಹಾಕ್ತಾರೆ. ಆ ಕಂಪ್ಲೇಂಟ್ ಹಾಕಿದ್ದು ಅಡ್ಮಿನಿಸ್ಟ್ರೇಟರ್ ಏನ್ ಮಾಡ್ತಾನೆ, ಅವನ ಬಳಿ ಪೊಲೀಸ್ ಆಫೀಸರ್ಸ್ ಇರ್ತಾರೆ. ಅವ ಏನ್ ಮಾಡ್ತಾನ, ಆ ಪರ್ಟಿಕ್ಯುಲರ್ ಕೇಸ್ ಒಂದು ಪೊಲೀಸ್ ಆಫೀಸರ್ಗೆ ಅಸೈನ್ ಮಾಡ್ತಾನೆ. ಅಸೈನ್ ಮಾಡಿದ ತಕ್ಷಣ ಆ ಪರ್ಟಿಕ್ಯುಲರ್ ಪೊಲೀಸ್ ಆಫೀಸರ್ ಏನ್ ಮಾಡ್ತಾನ, ಆ ಕೇಸನ್ನ ಇನ್ವೆಸ್ಟಿಗೇಟ್ ಮಾಡಿ ಅದೆಲ್ಲ ಮಾಡಿ ಅದ್ರ ಸ್ಟೇಟಸ್ ಏನದ ಆ ಸ್ಟೇಟಸ್ ಅಪ್ಡೇಟ್ ಮಾಡ್ಕೊಂಡು ಹೋಗ್ತಿರ್ತಾನೆ. ಸೊ ಈ ರೀತಿಯೊಳಗೆ ನಮ್ದು ಒಂದು ಪೂರ್ತಿ ಪ್ರಾಸೆಸ್ ನಾವ್ ಇದ್ರೊಳಗೆ ರೆಡಿ ಮಾಡ್ತೀವಿ ಅಂತ ಹೇಳ್ಬೇಕು. ಸೊ ಫಸ್ಟ್ ಅಂತಂದ್ರೆ ಇಷ್ಟು ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ಬೇಕು ಅವ್ರಿಗೆ. ಎಕ್ಸ್ಪ್ಲೇನ್ ಮಾಡಿ ನಿಮ್ ಕಾಲೇಜ್ ಸಿಸ್ಟಮ್ನಾಗ ನಾ ಇದು ಪ್ರಾಜೆಕ್ಟ್ ಅಲ್ಲಿ ಇನ್ಸ್ಟಾಲ್ ಮಾಡಿರ್ತೀನಿ. ಸೊ ಇಲ್ಲಿ ನಾವು ಯೂಸ್ ಮಾಡೋದು ZAMP ಸರ್ವರ್ ಅಂತ ಅನ್ನೋದು ಯೂಸ್ ಮಾಡ್ತೀವಿ. ಸೊ ವಿ ಆರ್ ಯೂಸಿಂಗ್ ಅ ZAMP ಸರ್ವರ್ ಟು ರನ್ ದ ಅಪ್ಲಿಕೇಶನ್. ಅದು ಡೆಸ್ಕ್ಟಾಪ್ ಮೇಲೆ ZAMP ಅಂತ ಇರ್ತದ, ಅದನ್ನ ಡಬಲ್ ಕ್ಲಿಕ್ ಮಾಡಿ. ಸೊ ಡಬಲ್ ಕ್ಲಿಕ್ ಮಾಡಿ ಇಲ್ಲಿ ಅಪಾಚಿ ಮಾಡ್ಯೂಲ್ ಗ್ರೀನ್ ಬಂದಿರಬೇಕು. ಸಪೋಸ್ ಗ್ರೀನ್ ಬಂದಿರಲಿಲ್ಲ ಅಂತಂದ್ರೆ ಇಲ್ಲಿ ಸ್ಟಾರ್ಟ್ ಅಂತ ಬಟನ್ ಇರ್ತದ, ಆ ಸ್ಟಾರ್ಟ್ ಬಟನ್ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಟ್ ವಿಲ್ ಸ್ಟಾರ್ಟ್ ರನ್ನಿಂಗ್ ದ ಅಪಾಚಿ ಸರ್ವರ್. ನಿಮ್ ಪೂರ್ತಿ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಆಗತ್ತನ ಇದನ್ನ ಕ್ಲೋಸ್ ಮಾಡಬಾರ್ದು. ಸೊ ಮಿನಿಮೈಸ್ ಮಾಡಿ. ನೆಕ್ಸ್ಟ್ ಬ್ರೌಸರ್ ಓಪನ್ ಮಾಡ್ಕೋರಿ. ಬ್ರೌಸರ್ ಓಪನ್ ಮಾಡಿ ಇಲ್ಲಿ ನೀವು ಒಂದು URL ಟೈಪ್ ಮಾಡಬೇಕು. ದಟ್ ಈಸ್ ಲೋಕಲ್ ಹೋಸ್ಟ್ ಸ್ಲಾಶ್ ದೊಡ್ಡಪ್ಪ ಅಪ್ಪ ಕಾಲೇಜ್ BCA. ಈ ಫೋಲ್ಡರ್ ಹೆಸರು ನೆನಪಿಟ್ಕೋರಿ ನೀವು, BCA. ಓಕೆ, ಸಾರಿ DAC BCA ಅಂತ ಕ್ಲಿಕ್ ಮಾಡಿ ಸ್ಲಾಶ್ ಕ್ರೈಮ್ ಅಂತಾನು ಒಂದು ಫೋಲ್ಡರ್ ನೇಮ್ ರೀ. ಸೊ ಕ್ರೈಮ್ ಒಂದು ಫೋಲ್ಡರ್ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇಟ್ ವಿಲ್ ಓಪನ್ ದ ಅಪ್ಲಿಕೇಶನ್ ಇನ್ ದಿಸ್ ಕೇಸ್. ಸೊ ಈ ಅಪ್ಲಿಕೇಶನ್ ನಾಗ ಫಸ್ಟ್ ಒಬ್ಬ ಸಿಟಿಸನ್ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕು ಅಂತಂದ್ರೆ ಅವ್ನು ಫಸ್ಟ್ ಏನ್ ಮಾಡ್ಬೇಕಂದ್ರೆ ರಿಜಿಸ್ಟರ್ ಮಾಡ್ಕೋಬೇಕು. ಸಪೋಸ್ ಒಂದು ಅಕೌಂಟ್ ಇರ್ಲಿಲ್ಲ ಅಂದ್ರೆ, ಸೊ ಈಗ ನಾ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ತೀನಿ. ಇಟ್ ಲಾಸ್ಟ್ ಫಾರ್ ದ ಡೀಟೇಲ್ಸ್ ಇನ್ ದಿಸ್. ಸೊ ಇಲ್ಲಿ ಸಚಿನ್ ಅಂತ ಒಬ್ಬ ರಿಜಿಸ್ಟರ್ ಮಾಡ್ತಾನ. ಅವನದು ಇಮೇಲ್ ID sachin@gmail.com. ಪಾಸ್ವರ್ಡ್ ಬಂದು 78978978970. ನೀವು ಏನ್ ಬೇಕಾದ ಪಾಸ್ವರ್ಡ್ ಹಾಕೋರಿ. ಅಲ್ಲಿ ಎಕ್ಸಾಮ್ ನಲ್ಲಿ ನಿಮ್ ಹೆಸರು ಮೇಲೆ ರಿಜಿಸ್ಟರ್ ಮಾಡ್ಕೋರಿ. ನೆಕ್ಸ್ಟ್ ಪಾಸ್ವರ್ಡ್ ಬಂದು ಸಚಿನ್ ಅಂತ ಕೊಟ್ಟು ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಟ್ ವಿಲ್ ಶೋ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್. ಕ್ಲಿಕ್ ಆನ್ ಓಕೆ. ಕ್ಲಿಕ್ ಮಾಡಿದ ತಕ್ಷಣ ಈಗ ಲಾಗಿನ್ ಪೇಜ್ ಬರ್ತದ. ನೀವು ಅಲ್ಲಿ ರಿಜಿಸ್ಟರ್ ಮಾಡೋ ಹೊತ್ತಿನಾಗ ಏನ್ ಇಮೇಲ್ ID ಪಾಸ್ವರ್ಡ್ ಹಾಕಿದ್ರಿ, ಸೇಮ್ ಇಮೇಲ್ ID ಪಾಸ್ವರ್ಡ್ ಇಲ್ಲಿ ಹಾಕೋಬೇಕು. ಸೊ ಎಕ್ಸಾಂಪಲ್ sachin@gmail.com. ಪಾಸ್ವರ್ಡ್ ಬಂದು ಸಚಿನ್ ಅಂತಾರೆ ಅಂಡ್ ದೆನ್ ಕ್ಲಿಕ್ ಆನ್ ಲಾಗಿನ್. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ದು ಹೋಮ್ ಪೇಜ್ ಅಂದ್ರೆ ನಿಮ್ದು ಡ್ಯಾಶ್ ಬೋರ್ಡ್ ತೋರಿಸ್ತದೆ. ಈ ಡ್ಯಾಶ್ ಬೋರ್ಡ್ನಾಗ ನೀವ್ ಎಷ್ಟು ಕಂಪ್ಲೇಂಟ್ಸ್ ಮಾಡಿರಿ ಕಂಪ್ಲೇಂಟ್ ಹೆಸರು ತೋರಿಸ್ತದೆ. ಇಲ್ಲಿ ಹೊಸ ಕಂಪ್ಲೇಂಟ್ ಹಾಕ್ಬೇಕಾಗಿತ್ತು ಅಂತಂದ್ರೆ ನೋಡ್ಬೋದು. ಆ ರಿಜಿಸ್ಟರ್ ಮಾಡಿರೋ ಕಂಪ್ಲೇಂಟ್ ನೋಡ್ಬೇಕು ಅಂದ್ರೆ ಯಾವ್ದು ವ್ಯೂ ಕಂಪ್ಲೇಂಟ್ ಆಪ್ಷನ್. ಅದೇ ರೀತಿಯೊಳಗೆ ಇಲ್ಲಿ ಪ್ರೊಫೈಲ್ ಅಂತ ಇರ್ತದ, ಅವನ್ ಪ್ರೊಫೈಲ್ ವ್ಯೂ ಮಾಡ್ಕೊಂಡು ಏನಾರ ಮಾಡಿಫಿಕೇಶನ್ ಮಾಡ್ಬೇಕಾದ್ರೆ ಮಾಡ್ಬೋದು. ಅವ್ನ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಡೋಣ. ಸೊ ಅಪ್ಡೇಟ್ ಅಂತ ಕೊಡ್ತಾನೆ, ಮೊಬೈಲ್ ನಂಬರ್ ಚೇಂಜ್ ಆಗ್ತದ. ಸಿಟಿಸನ್ ಚೇಂಜ್ ಮಾಡುವಂಗಿಲ್ಲ, ಅವ್ನ ಹೆಸರು ಚೇಂಜ್ ಮಾಡಬಹುದು, ಇಮೇಲ್ ID ಚೇಂಜ್ ಮಾಡುವಂಗಿಲ್ಲ. ಬರೀ ನೇಮ್ ಮತ್ತೆ ಮೊಬೈಲ್ ನಂಬರ್ ಅಷ್ಟೇ ಚೇಂಜ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟಿರ್ತೀವಿ. ಈಗ ನೆಕ್ಸ್ಟ್ ಡ್ಯಾಶ್ ಬೋರ್ಡ್ ನಾಗ ಒಂದು ಹೊಸ ಕಂಪ್ಲೇಂಟ್ ಹಾಕ್ಬೇಕಾಗ್ಯದ. ಅವಾಗ ಅವ ಏನ್ ಮಾಡ್ತಾನೆ, ಇಲ್ಲಿ ಫೈಲ್ ನ್ಯೂ ಕಂಪ್ಲೇಂಟ್ ಇಲ್ಲರ ಕ್ಲಿಕ್ ಮಾಡ್ಬೋದು, ಇಲ್ಲರ ಕ್ಲಿಕ್ ಮಾಡ್ಬೋದು, ಅಥವಾ ಇಲ್ಲಿ ಕ್ಲಿಕ್ ಮಾಡ್ಬೋದು, ನಿಮ್ ಚಾಯ್ಸ್. ಸೊ ಫೈಲ್ ನ್ಯೂ ಕಂಪ್ಲೇಂಟ್ ಅಂತ ಕ್ಲಿಕ್ ಮಾಡ್ತಾನೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕಂಪ್ಲೇಂಟ್ ಯಾವ ಕ್ಯಾಟಗರಿ ಅದ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಟಗರೀಸ್ ಅವ. ಥೆಫ್ಟ್ ಅದ, ಸೈಬರ್ ಕ್ರೈಮ್ ಆಗ್ಯದ, ಫ್ರಾಡ್ ಆಗ್ಯದ, ಅಸಾಲ್ಟ್ ಮಾಡ್ಯಾರ, ಮಿಸ್ಸಿಂಗ್ ಪರ್ಸನ್, ಕಿಡ್ನಾಪ್, ಡೊಮೆಸ್ಟಿಕ್ ವೈಲೆನ್ಸ್, ಹರಾಸ್ಮೆಂಟ್, ವೆಹಿಕಲ್ ಥೆಫ್ಟ್, ಆನ್ಲೈನ್ ಸ್ಕ್ಯಾಮ್. ಇಷ್ಟರೊಳಗ ನಿಮ್ಗೆ ಯಾವ ಟೈಪ್ ಥೆಫ್ಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋದ ಅದನ್ನ ಇಲ್ಲಿ ಮೆನ್ಷನ್ ಮಾಡ್ತೀರಿ. ಸೊ ಇಲ್ಲಿ ನೀವೇನ್ ಮಾಡ್ತೀರಿ ಅಂತಂದ್ರೆ ಇಲ್ಲಿ ಗೋ ಫಾರ್ ಥೆಫ್ಟ್ ಅಂತ ಹಾಕ್ತೀರಿ. ಥೆಫ್ಟ್ ಅಂತ ಹಾಕಿ ನಿಮ್ದು ಯಾವ ಸ್ಟೇಷನ್ ಬರ್ತದ ಆ ಸ್ಟೇಷನ್ ನೇಮ್ ಸೆಲೆಕ್ಟ್ ಮಾಡ್ತೀರಿ. ಸೊ ಎಕ್ಸಾಂಪಲ್ ನಂದು ಸೆಂಟ್ರಲ್ ಪೊಲೀಸ್ ಸ್ಟೇಷನ್ ಬರ್ತದ್ರ ನಾ ಸೆಂಟ್ರಲ್ ಪೊಲೀಸ್ ಸ್ಟೇಷನ್ ಅಂತ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್
ಏನ್ ಮಿಸ್ಸಿಂಗ್ ಅದ ಅದ್ರದ್ದು ಇನ್ಫಾರ್ಮೇಶನ್ ಕೊಡ್ತೀರಿ. ಥೆಫ್ಟ್ ಏನಪ್ಪ ಅಂತಂದ್ರೆ ಐ ಲಾಸ್ಟ್ ಮೈ ಲ್ಯಾಪ್ಟಾಪ್ ಅಂತೇಳಿ ಲ್ಯಾಪ್ಟಾಪ್ ಕಳ್ಕೊಂಡಿರಿ ಅಂತೇಳಿ ಒಂದು ಕಂಪ್ಲೇಂಟ್ ಹಾಕ್ಬೇಕು. ಸೊ ನೆಕ್ಸ್ಟ್ ಡೀಟೇಲ್ಸ್ ಹಾಕ್ಬೇಕು, ಎಲ್ಲಿ ಕಳ್ತದ, ಏನ್ ಕಳ್ತದ, ಎಲ್ಲ ಇನ್ಫಾರ್ಮೇಶನ್. ಮೈ ಲ್ಯಾಪ್ಟಾಪ್ ವಾಸ್ ಸ್ಟೋಲನ್ ಫ್ರಮ್ ಹೋಟೆಲ್, ಒಂದು ಹೋಟೆಲ್ ಹೆಸರು ಉಡುಪಿ ಹೋಟೆಲ್ ನಿಯರ್ ಬಸ್ ಸ್ಟ್ಯಾಂಡ್. ಸೊ ಇದು ನೀವು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಿರೋದಕ್ಕೆ ಎಲ್ಲದ ಲೊಕೇಶನ್ ಕೊಡ್ತೀರಿ. ಬಸ್ ಸ್ಟ್ಯಾಂಡ್. ನೆಕ್ಸ್ಟ್ ಅಲ್ಲಿ ಏನಾದ್ರು ನಿಮ್ದು ಅದು ಫೋಟೋ ತೆಗೆದಿದ್ರಿ ಆ ಹೋಟೆಲ್ದು ಅದು ಅಂತಂದ್ರೆ ಅದು ಫೋಟೋ ಹಾಕ್ತೀರಿ, ಇಲ್ಲ ಅಂದ್ರೆ ಡೈರೆಕ್ಟ್ ಸಬ್ಮಿಟ್ ಅಂತ ಕೊಡ್ತೀರಿ. ಕೊಟ್ಟ ತಕ್ಷಣ ಕಂಪ್ಲೇಂಟ್ ಸಬ್ಮಿಟೆಡ್ ಸಕ್ಸಸ್ಫುಲಿ. ಈಗ ನೆಕ್ಸ್ಟ್ ಇಲ್ಲಿ ಮೈ ಕಂಪ್ಲೇಂಟ್ ಅಂತ ಕ್ಲಿಕ್ ಮಾಡ್ತೀರಿ. ಸೊ ಮೈ ಕಂಪ್ಲೇಂಟ್ ನಾಗ ಟೈಟಲ್ ತೋರಿಸ್ಲಿಕ್ಕೆ ಸ್ಟೇಟಸ್ ಏನದ ಪೆಂಡಿಂಗ್ ಅದ, ಯಾವಾಗ ನೀವು ರಿಜಿಸ್ಟರ್ ಮಾಡಿರಿ ಡೇಟ್ ಟೈಮ್ ಸ್ಟೋರ್ ಆಗ್ತದೆ. ನೆಕ್ಸ್ಟ್ ಡ್ಯಾಶ್ ಬೋರ್ಡ್ನಾಗ ಇಷ್ಟು ಆಪರೇಷನ್, ಒಂದು ಕಂಪ್ಲೇಂಟ್ ಫೈಲ್ ಮಾಡೀನಿ, ಆ ಕಂಪ್ಲೇಂಟ್ ನೋಡ್ಕೋಬಹುದು. ಪ್ರೊಫೈಲ್ ನಿಮ್ದು ಪ್ರೊಫೈಲ್ ಡೇಟಾ ಚೇಂಜ್ ಮಾಡಬೇಕಾದ್ರೆ ಪ್ರೊಫೈಲ್ ಡೇಟಾ ಚೇಂಜ್ ಮಾಡ್ತೀರಿ. ಅಂಡ್ ಲಾಸ್ಟ್ ಆಪ್ಷನ್ ಇಸ್ ಚೇಂಜ್ ಪಾಸ್ವರ್ಡ್. ನಿಮ್ದು ಏನಾದ್ರು ಪಾಸ್ವರ್ಡ್ ಯಾವ್ದು ಆ ಪಾಸ್ವರ್ಡ್ ಬದಲಾಯಿಸ್ಕೋಬೇಕಾಗಿತ್ತು ಅಂದ್ರೆ ಚೇಂಜ್ ಪಾಸ್ವರ್ಡ್ನಾಗ ಯೂಸ್ ಮಾಡ್ತೀರಿ. ಇಷ್ಟು ಮಾಡಿ ನೆಕ್ಸ್ಟ್ ನಾ ಏನ್ ಮಾಡ್ತೀನಿ, ಅಲ್ಲಿ ಗೋ ಫಾರ್ ಲಾಗೌಟ್. ಈಗ ಮೈ ಕಂಪ್ಲೇಂಟ್ ನೋಡ್ಬೋದು, ಇಲ್ಲಿ ಮೈ ಕಂಪ್ಲೇಂಟ್ 1 ಅಂತ ಕೊಟ್ಟರೆ ಮೊದಲು 0 ಇತ್ತು. ಸೊ ಈಗ ಲಾಗೌಟ್ ಮಾಡಿ ನಾವು ವಿ ವಿಲ್ ಲಾಗಿನ್ ಆಸ್ ಅ ಅಡ್ಮಿನಿಸ್ಟ್ರೇಟರ್ ಇನ್ ದಿಸ್ ಕೇಸ್. ಸೊ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗಬೇಕು ಅಂದ್ರೆ ಒಂದು ಫಿಕ್ಸ್ಡ್ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟಿರ್ತೀವಿ, admin@gmail.com. ನೆನಪಿಟ್ಕೋಬೇಕು ನೀವು. ಇದು ಯೂಸರ್ ನೇಮ್ ಬಂದು ಇಮೇಲ್ ಐಡಿ ಬಂದು admin@gmail.com, ಪಾಸ್ವರ್ಡ್ ಬಂದು admin123. ಓಕೆ, ಸೊ ಯೂಸರ್ ನೇಮ್ admin@gmail.com, ಪಾಸ್ವರ್ಡ್ admin123 ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇದು ಅಡ್ಮಿನಿಸ್ಟ್ರೇಟರ್ ಡ್ಯಾಶ್ ಬೋರ್ಡ್ ಬರ್ತದೆ. ಸೊ ಅಡ್ಮಿನಿಸ್ಟ್ರೇಟರ್ ಡ್ಯಾಶ್ ಬೋರ್ಡ್ನಾಗ ಏನೇ ಇರ್ತದ, ಎಷ್ಟು ಮಂದಿ ರಿಜಿಸ್ಟರ್ಡ್ ಯೂಸರ್ಸ್ ಇದ್ದಾರೆ ನೋಡ್ಬೋದು, ಕಂಪ್ಲೇಂಟ್ಸ್ ನೋಡ್ಬೋದು, ಒಂದು ಕಂಪ್ಲೇಂಟ್ ಪೊಲೀಸಿಗೆ ಅಸೈನ್ ಮಾಡ್ಬೋದು, ಪೊಲೀಸ್ ಸ್ಟೇಷನ್ ಆಡ್ ಮಾಡ್ಲಿಕ್ಕೆ ಆಪ್ಷನ್ ಅದ, ಅಲ್ಲಿ ಕ್ಯಾಟಗರೀಸ್ನಾಗ ಥೆಫ್ಟ್, ಸೈಬರ್ ಕ್ರೈಮ್ ಎಲ್ಲ ಆಪ್ಷನ್ ಬಂದಿತ್ತು. ಆ ಟೈಪ್ ಕ್ಯಾಟಗರೀಸ್ ಆಡ್ ಮಾಡ್ಬೇಕಾದ್ರೆ ಕ್ಯಾಟಗರೀಸ್ ನೋಡ್ತಾನ, ರಿಪೋರ್ಟ್ಸ್ ನೋಡ್ಬೋದು, ಅವನದು ಪ್ರೊಫೈಲ್ ಚೆಕ್ ಮಾಡ್ಕೋಬಹುದು. ಇಷ್ಟು ಆಪ್ಷನ್ಸ್ ಅಂದ್ರೆ ಅಡ್ಮಿನಿಸ್ಟ್ರೇಟರ್ ಇರ್ತದೆ. ಸೊ ಫಸ್ಟ್ ಅಡ್ಮಿನಿಸ್ಟ್ರೇಟರ್ ಓಪನ್ ಅಂತ ಕ್ಲಿಕ್ ಮಾಡ್ರಿ. ಇಲ್ಲಿ ರಿಜಿಸ್ಟರ್ಡ್ ಯೂಸರ್ಸ್ ಯಾರು ಎಲ್ಲರದ್ದು ಇನ್ಫಾರ್ಮೇಶನ್ ತೋರಿಸ್ಲಿಕ್ಕೆ. ಸೊ ಈಗ ನಾ ಸಚಿನ್ ರಿಜಿಸ್ಟರ್ ಮಾಡಿದ್ದೆ, ಅವನ ಇನ್ಫಾರ್ಮೇಶನ್ ತೋರಿಸ್ಲಿಕ್ಕೆ. ನೆಕ್ಸ್ಟ್ ಅದೇ ರೀತಿಯೊಳಗ ಕ್ಯಾಟಗರಿ ಅಂತ ಹೋದೆ ಅಂತಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಟಗರೀಸ್ ತೋರಿಸಿತ್ತು ಅಲ್ಲಿ. ಸೊ ಈಗ ನೀವು ಹೊಸ ಕ್ಯಾಟಗರಿ ಯಾವ್ದಾರ ಆಡ್ ಮಾಡ್ಬೇಕಾದ್ರೆ ಇಲ್ಲಿ ಕ್ಯಾಟಗರಿ ಹಾಕ್ಬಹುದು. ಸೊ ಎಕ್ಸಾಂಪಲ್ ಇಲ್ಲಿ ಅಂತಂದ್ರೆ ಮರ್ಡರ್ ಹಾಕದ. ಸೊ ಮರ್ಡರ್ ಇದ್ರೊಳಗಿಲ್ಲ, ಮರ್ಡರ್ ಅಂತ ಕೊಡ್ತೀನಿ. ಕೊಟ್ಟ ತಕ್ಷಣ ಐ ಕ್ಯಾನ್ ಕ್ಲಿಕ್ ಆನ್ ಆಡ್ ಕ್ಯಾಟಗರಿ. ಸೊ ಇಲ್ಲಿ ಆಡ್ ಮಾಡಿದ್ವಿ ಅಂತಂದ್ರೆ ಈ ಮರ್ಡರ್ ಕ್ಯಾಟಗರಿ ಏನಂತಂದ್ರೆ ಅಲ್ಲಿ ಇದ್ರೊಳಗ ಕಸ್ಟಮರ್ ಯಾರು ಲಾಗಿನ್ ಆಗ್ತಾರೆ ಸಿಟಿಸನ್ ಅವರಿಗೆ ತೋರಿಸ್ತದೆ. ಸೊ ಈ ರೀತಿಯೊಳಗೆ ಮರ್ಡರ್ ಕ್ಯಾಟಗರೀಸ್ ಗಳನ್ನ ಆಡ್ ಮಾಡಬಹುದು. ನೆಕ್ಸ್ಟ್ ಅಲ್ಲಿ ಸ್ಟೇಷನ್ಗಳ ಹೆಸರು ತೋರಿಸ್ಲಿಕ್ಕತ್ತಿತ್ತು. ಅದೇ ರೀತಿಯೊಳಗ ನಿಮ್ಗೊಂದು ಹೊಸ ಸ್ಟೇಷನ್ ಆಡ್ ಮಾಡ್ಬೇಕಂದ್ರೆ ಆ ಸ್ಟೇಷನ್ ಇನ್ಫಾರ್ಮೇಶನ್ ನಾವು ಇಲ್ಲಿ ಆಡ್ ಮಾಡ್ಕೋಬಹುದು. ಸೊ ಎಕ್ಸಾಂಪಲ್ ಸ್ಟೇಷನ್ ನೇಮ್ ಬಸ್ ಸ್ಟ್ಯಾಂಡ್ ಸ್ಟೇಷನ್ ಅಂತ ಹಾಕಮು, ಬಸ್ ಸ್ಟ್ಯಾಂಡ್ ಪೊಲೀಸ್ ಸ್ಟೇಷನ್. ನೆಕ್ಸ್ಟ್ ಅದರ ಅಡ್ರೆಸ್ ಕಲಬುರ್ಗಿ, ಆಮೇಲೆ ನಿಮ್ ಬಿಜಾಪುರ್ ಬಸವ ಕಲ್ಯಾಣದ ಹಾಕೋರಿ. ಅಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಬೇಕಂತ ಹೇಳ್ತಾನೆ, 9876543217 ಅಂತ ಕೊಡೋಣ. ಅಂಡ್ ಕ್ಲಿಕ್ ಆನ್ ಆಡ್ ಸ್ಟೇಷನ್. ಸೊ ಸ್ಟೇಷನ್ ಆಡ್ ಆಯ್ತು, ಆ ಸ್ಟೇಷನ್ ಇನ್ಫಾರ್ಮೇಶನ್ ನಿಮಗೆ ಇಲ್ಲಿ ತೋರಿಸ್ತು. ಸೊ ಈ ರೀತಿಯಾಗಿ ಸ್ಟೇಷನ್ ಆಡ್ ಮಾಡಿದ್ದು ಸಿಟಿಸನ್ ಕಂಪ್ಲೇಂಟ್ ಮಾಡ್ಬೇಕಾದಾಗ ಅಲ್ಲಿ ಸ್ಟೇಷನ್ ತೋರಿಸುತ್ತ, ಇಲ್ಲಿ ಆಡ್ ಮಾಡಿದ್ದೆ ಅಲ್ಲಿ ತೋರಿಸಿರ್ತಾನ್ರಿ. ಈ ರೀತಿಯೊಳಗೆ ಸ್ಟೇಷನ್ಗಳನ್ನ ಆಡ್ ಮಾಡ್ಕೋಬಹುದು. ನೆಕ್ಸ್ಟ್ ಕಂಪ್ಲೇಂಟ್ಸ್ ಅಂತ ಕ್ಲಿಕ್ ಮಾಡ್ತಾನೆ. ಸೊ ಕಂಪ್ಲೇಂಟ್ಸ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ 2 ಕಂಪ್ಲೇಂಟ್ಗಳು ಬಂದಿತ್ತು. ಒಂದು ಕಂಪ್ಲೇಂಟ್ ಆಲ್ರೆಡಿ ರಿಸಾಲ್ವ್ ಆಗ್ಯದ, ಇನ್ನೊಂದು ಕಂಪ್ಲೇಂಟ್ ಯು ಕ್ಯಾನ್ ಸಿ ಇಟ್ ಇಸ್ ಪೆಂಡಿಂಗ್. ಅಂದ್ರೆ ಇಲ್ಲಿ ಸ್ಟೇಟಸ್ ಏನದ ಪೆಂಡಿಂಗ್ ಅಂತ ತೋರಿಸ್ತದೆ. ಈಗ ನನಗೆ ಇದು ಪರ್ಟಿಕ್ಯುಲರ್ ಕೇಸ್ ಒಬ್ಬ ಪೊಲೀಸ್ಗೆ ಅಸೈನ್ ಮಾಡ್ಬೇಕು. ಅವಾಗ ನಾವೇನ್ ಮಾಡ್ತೀವಿ, ಇಲ್ಲಿ ಅಸೈನ್ ಅಂತ ಕ್ಲಿಕ್ ಮಾಡ್ರಿ. ಇಲ್ಲಿ ಅಸೈನ್ ಮಾಡಿದ ತಕ್ಷಣ ನಮ್ಮಲ್ಲಿ 2 ಪೊಲೀಸ್ ಆಫೀಸರ್ 1 ಮತ್ತು 2. ಸೊ ನಾ ಪೊಲೀಸ್ ಆಫೀಸರ್ 1 ಕೊಟ್ಟು ಅಸೈನ್ ಅಂತ ಕ್ಲಿಕ್ ಮಾಡ್ತೇನೆ. ಸೊ ಅಸೈನ್ ಮಾಡಿದ ತಕ್ಷಣ ಈಗ ನೀವು ಕಂಪ್ಲೇಂಟ್ಸ್ ಚೆಕ್ ಮಾಡ್ರಿ. ಅವಾಗ ಮೊದಲು ಪೆಂಡಿಂಗ್ ಅಂತ ಇತ್ತು, ನಾವು ಇಟ್ ಇಸ್ ಶೋಯಿಂಗ್ ಆಸ್ ಅಸೈನ್ಡ್. ಈಗ ನೀವು ಕಂಪ್ಲೇಂಟ್ ಸುಮ್ ಫೇಕ್ ಅದ ಗೊತ್ತಾಯ್ತು, ಡಿಲೀಟ್ ಮಾಡ್ಬೇಕಂದ್ರೆ ಡಿಲೀಟ್ ಆಪ್ಷನ್ ಅದ. ಬಟ್ ಈಗ ಸದ್ಯಕ್ಕೆ ಯಾವ ಡಿಲೀಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸೊ ಈಗ ಇದು ಪರ್ಟಿಕ್ಯುಲರ್ ಕೇಸ್ ಏನಂತಾರೆ, ಇಟ್ ಹ್ಯಾಸ್ ಬೀನ್ ಅಸೈನ್ ಟು ದ ಪೊಲೀಸ್ ಇನ್ ದಿಸ್ ಕೇಸ್. ಅದೇ ರೀತಿಯೊಳಗ ಈ ಅಸೈನ್ ಕಂಪ್ಲೇಂಟ್ ಕ್ಲಿಕ್ ಮಾಡಿದಾಗ ಇನ್ಫಾರ್ಮೇಶನ್ ತೋರಿಸ್ತದೆ. ನೆಕ್ಸ್ಟ್ ರಿಪೋರ್ಟ್ಸ್ ನ ಕ್ಲಿಕ್ ಮಾಡಿದಾಗ
ಯಾವ ಟೈಪ್ ಆಫ್ ಕಂಪ್ಲೇಂಟ್ಗಳು ರಿಜಿಸ್ಟರ್ಡ್ ಅವ ಅದ್ರದ್ದು ಇನ್ಫಾರ್ಮೇಶನ್ ತೋರಿಸ್ತದೆ. ಲೈಕ್ ಥೆಫ್ಟ್ನಾಗ 2 ಬಂದವ, ಸೈಬರ್ ಕಂಪ್ಲೇಂಟ್ ಇವು ಯಾವ ಹಾಕಿಲ್ಲ ನಾವು, ಅದಕ್ಕೆ ಯಾವ ಟೈಪ್ ಆಫ್ ಕಂಪ್ಲೇಂಟ್ಸ್ ಎಷ್ಟವ ಅಂತ ಇನ್ಫಾರ್ಮೇಶನ್ ನಿಮ್ಗೆ ಇಲ್ಲಿ ತೋರಿಸ್ತದೆ. ನೆಕ್ಸ್ಟ್ ಪ್ರೊಫೈಲ್ ಅಡ್ಮಿನಿಸ್ಟ್ರೇಟರ್ ಅವನ್ ಪ್ರೊಫೈಲ್ ನೋಡ್ಕೋಬಹುದು, ಲಾಗ್ಔಟ್ ಮಾಡಿ. ಈಗ ನೆಕ್ಸ್ಟ್ ಪೊಲೀಸ್ ಲಾಗಿನ್ ಆಗಬೇಕು. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಪೊಲೀಸ್, ಅಥವಾ ಈಗ ಒಂದು ಕೆಲಸ ಮಾಡೋಣ, ಸಚಿನ್ಗೆ ಲಾಗಿನ್ ಆಗೋಣ. sachin@gmail.com, gmail.com, ಪಾಸ್ವರ್ಡ್ ಸಚಿನ್, ಲಾಗಿನ್. ಸೊ ಇಲ್ಲಿ ವ್ಯೂ ಕಂಪ್ಲೇಂಟ್ ಅಂತ ಕ್ಲಿಕ್ ಮಾಡ್ತಾನ. ಕಂಪ್ಲೇಂಟ್ ಐ ಲಾಸ್ಟ್ ಮೈ ಮೊಬೈಲ್, ಈಗ ಸ್ಟೇಟಸ್ ನೋಡ್ಬೋದು. ಫಸ್ಟ್ ಪೆಂಡಿಂಗ್ ಇತ್ತು, ಈಗ ಅಸೈನ್ಡ್ ಅಂತ ತೋರಿಸ್ಲಿಕ್ಕೆ ಅದು ಪೊಲೀಸಿಗೆ ಅಸೈನ್ ಆಗ್ಯದ ಅಂತೇಳಿ ಇನ್ಫಾರ್ಮೇಶನ್ ತೋರಿಸ್ತದೆ. ಲಾಗೌಟ್ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಪೊಲೀಸಿಗೆ ಅಸೈನ್ ಆಗ್ಬೇಕು. ಪೊಲೀಸಿಗೆ ಅಸೈನ್ ಆಗಬೇಕು ಅಂತಂದ್ರೆ ನಿಮ್ದು ಇಲ್ಲಿ ಲಾಗಿನ್ ಐ ಡಿ ಬಂದು police@gmail.com, ಪಾಸ್ವರ್ಡ್ ಬಂದು police123. ಇದು ನೆನಪಿಟ್ಕೋಬೇಕು ನೀವು. ಯೂಸರ್ ನೇಮ್ ಬಂದು police@gmail.com, ಪಾಸ್ವರ್ಡ್ police123. ಲಾಗಿನ್ ಅಂತ ಕ್ಲಿಕ್ ಮಾಡ್ರಿ. ಲಾಗಿನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪೊಲೀಸಿಂದ ಡ್ಯಾಶ್ ಬೋರ್ಡ್ ತೋರಿಸ್ತದೆ. ಸೊ ಪೊಲೀಸಿನ ಡ್ಯಾಶ್ ಬೋರ್ಡ್ನಾಗ ಟೋಟಲ್ ಕಂಪ್ಲೇಂಟ್ಸ್ 2 ಅವ, 1 ರಿಸಾಲ್ವ್ ಆಗ್ಯದ, ಅದೇ ವಿವೇಕಂದ. ಈಗ ಅವನಿಗೆ ಅದು ಕಂಪ್ಲೇಂಟ್ಸ್ ಏನವ ನೋಡ್ಬೇಕಾಗ್ಯದ. ಸೊ ನೋಡ್ಬೇಕಾದ್ರೆ ಇಲ್ಲೂ ಕ್ಲಿಕ್ ಮಾಡ್ಬೋದು ಅಥವಾ ಇಲ್ಲೂ ಕ್ಲಿಕ್ ಮಾಡ್ಬೋದು. ಕ್ಲಿಕ್ ಆನ್ ದಿಸ್. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಐ ಲಾಸ್ಟ್ ಮೈ ಲ್ಯಾಪ್ಟಾಪ್, ಇದು ಕಂಪ್ಲೇಂಟ್ ಅದ, ಅಸೈನ್ ಆಗಿದ್ದದ. ಈಗ ಅವ ಏನಂದ್ರೆ ಅದು ಇನ್ವೆಸ್ಟಿಗೇಟ್ ಮಾಡಿಸ್ತಾನೆ, ಅವೆಲ್ಲ ಡೀಟೇಲ್ಸ್ ಮಾಡಿಸ್ತಾನೆ. ಮಾಡಿಸಿದ ತಕ್ಷಣ ಸಾಫ್ಟ್ವೇರ್ನಾಗ ಅದ್ರ ಅಪ್ಡೇಟ್ ಕೊಡಬೇಕು. ಅದಕ್ಕೆ ಅವ ಏನ್ ಮಾಡ್ತಾನೆ, ಅಪ್ಡೇಟ್ ಕ್ಲಿಕ್ ಮಾಡಿ ಇಲ್ಲಿ ಆ ಪರ್ಟಿಕ್ಯುಲರ್ ಕಂಪ್ಲೇಂಟ್ ಏನಾಗದ ಸ್ಟೇಟಸ್ ಚೆಕ್ ಮಾಡ್ತಾನೆ. ಈಗ ಅವ ಇನ್ನ ಇನ್ವೆಸ್ಟಿಗೇಟ್ ಮಾಡ್ಲಿಕ್ಕತ್ತಾನ ಅಂತಂದ್ರೆ ಅವ ಇನ್ಫಾರ್ಮೇಶನ್ ಕೊಡ್ತಾನೆ. ಇಲ್ಲಿ ಏನ್ ಮಾಡ್ಲಿಕ್ಕತ್ತಾನ, ವಿ ಆರ್ ಚೆಕಿಂಗ್ ದ CCTV ಕ್ಯಾಮ್ರಾ ಇನ್ ದಟ್ ಏರಿಯಾ. ಯಾಕಂದ್ರೆ ಇವ ಏನ್ ಕಂಪ್ಲೇಂಟ್ ಸ್ಟೇಟಸ್ ಅಪ್ಡೇಟ್ ಮಾಡ್ತಿರ್ತಾನ, ಇದೇ ಸ್ಟೇಟಸ್ ಅಲ್ಲಿ ಅಡ್ಮಿನಿಸ್ಟ್ರೇಟರ್ ನೋಡ್ಬೋದು, ಪ್ಲಸ್ ಅದು ಇವ ಚೆಕ್ ಮಾಡ್ಬೋದು, ಕಸ್ಟಮರ್ ಚೆಕ್ ಮಾಡ್ಬೋದ್ರಿ. ಸೊ ಅವಾಗ ಇಲ್ಲಿ ಲಾಗೌಟ್ ಮಾಡಿ ಮತ್ತೆ ಸಚಿನ್ ಲಾಗಿನ್ ಮಾಡಿ ತೋರ್ಸ್ರಿ. sachin@gmail.com, ಪಾಸ್ವರ್ಡ್ ಸಚಿನ್, ಲಾಗಿನ್. ಸೊ ವ್ಯೂ ಕಂಪ್ಲೇಂಟ್ನಾಗ ಇನ್ವೆಸ್ಟಿಗೇಟಿಂಗ್ ನಡೆದದ ಅಂತ ಗೊತ್ತಾಗ್ತದೆ ಅವನಿಗೆ. ನೆಕ್ಸ್ಟ್ ಮತ್ತೆ ಲಾಗೌಟ್ ಮಾಡ್ತೀನಿ. ಲಾಗಿನ್ ಆಸ್ ಪೊಲೀಸ್ ಅಗೇನ್, police@gmail.com, password police123 and click on login. ಸೊ ಲಾಗಿನ್ ಕ್ಲಿಕ್ ಮಾಡ್ತಾನ. ಇನ್ವೆಸ್ಟಿಗೇಟಿಂಗ್ ಸ್ಟೇಟಸ್ 1 ತೋರಿಸ್ಲಿಕ್ಕೆ. ಮತ್ತೆ ಇವ ಅಪ್ಡೇಟ್ ಸ್ಟೇಟಸ್ಗೆ ಹೋಗ್ತಾನ. ಇಲ್ಲಿ ಅಪ್ಡೇಟ್ ಇದ್ರದ್ನ ಮತ್ತೆ ಅಪ್ಡೇಟ್ ಮಾಡ್ತಾನ. ಅವ ಯಾರನ್ನ ಕಳ್ಳ ಅದೆಲ್ಲ ಸಿಕ್ಕಾನ, ಅವಾಗ ರಿಸಾಲ್ಟ್ ಅಂತ ಹೋಗ್ತಾರ. ವಿ ಹ್ಯಾವ್ ಕಾಟ್ ದ ಥೀಫ್. Based on CCTV ಕ್ಯಾಮ್ರಾ. ಸೊ ಕ್ಲಿಕ್ ಮಾಡಿ ಇಲ್ಲಿ ರಿಸಾಲ್ಟ್ ಅಂತ ಕ್ಲಿಕ್ ಮಾಡ್ತಾನೆ. ಸ್ಟೇಟಸ್ ಅಪ್ಡೇಟ್. ಸೊ ಅಪ್ಡೇಟ್ ಅಂತ ಕೊಟ್ಟ ತಕ್ಷಣ ಅವ್ನು ಬಂದು ಇಲ್ಲಿ ಇನ್ವೆಸ್ಟಿಗೇಟಿಂಗ್ ಆಗಿದ್ದದ್ದು ರಿಸಾಲ್ಟ್ನಾಗ ಹೋಗ್ಬಿಡ್ತದ. ಸೊ ಅಂದ್ರೆ ಅವು ಏನೇನು ಕಂಪ್ಲೇಂಟ್ಸ್ ಇತ್ತು ಸಾಲ್ವ್ ಆಯ್ತು. ಸೊ ರಿಪೋರ್ಟ್ಸ್ನ ಚೆಕ್ ಮಾಡ್ತಾನೆ. ಇಲ್ಲಿ ರಿಪೋರ್ಟ್ಸ್ನ 3 ರಿಪೋರ್ಟ್ಸ್ ಬಂದಾವ. ಒಂದು ಐ ಲಾಸ್ಟ್ ಮೈ ಕಂಪ್ಲೇಂಟ್ ಅಂತದಾಗ ಅದು ಡೈರೆಕ್ಟ್ ಇಲ್ಲಿ ಒಂದು ಐ ಲಾಸ್ಟ್ ಮೈ ಕಂಪ್ಲೇಂಟ್ನಾಗ 2 ಸ್ಟೇಜ್ ಆಗ್ಯಾವ. ಫಸ್ಟ್ ಸ್ಟೇಜ್ ಕ್ಯಾಮ್ರಾ ಇನ್ವೆಸ್ಟಿಗೇಟ್ ಮಾಡ್ಲಿಕ್ಕೆ ಅಂತೇಳಿ ರಿಪೋರ್ಟ್ ಮಾಡಿದ್ದ. ಆಮೇಲೆ ಅದು ಸಾಲ್ವ್ ಮಾಡಿದ್ಮೇಲೆ ಇನ್ಫಾರ್ಮೇಶನ್ ಅಪ್ಡೇಟ್ ಮಾಡೋಣ. ಐ ಲಾಸ್ಟ್ ಮೈ ಮೊಬೈಲ್ ಅದು ಸೀದಾ ರಿಸಾಲ್ವ್ ಮಾಡಿದ್ರು, ಏನು ರಿಮಾರ್ಕ್ ಹಾಕಿರ್ಲಿಲ್ಲ. ಸೊ ಈ ರೀತಿಯೊಳಗ ಪೊಲೀಸ್ ಏನಂತಂದ್ರೆ ಅಸೈನ್ ಮಾಡಿರುವಂತ ಕಂಪ್ಲೇಂಟ್ಗಳನ್ನ ರಿಸಾಲ್ವ್ ಮಾಡ್ತಾನೆ ಇಲ್ಲಿ. ಸೊ ಇದು ಏನಂತಂದ್ರೆ ಅವ್ನ್ ರಿಪೋರ್ಟ್ ಪೇಜ್ ಬರ್ತದೆ. ಲಾಸ್ಟ್ಗೆ ಪ್ರೊಫೈಲ್ ಪೇಜ್, ಅವನ್ ಹೆಸರು ಚೇಂಜ್ ಮಾಡ್ಕೋಬೇಕಾಗ್ಯದ. ಈ ಕ್ಯಾನ್ ಚೇಂಜ್ ದ ನೇಮ್ ಆಫ್ ದ ಪೊಲೀಸ್. ನಾನು ಪೊಲೀಸ್ 1 ಅಂತ ಕೊಟ್ಟಿದ್ದೆ, ಅದ್ರ ಬದಲು ನಾ ಇಲ್ಲಿ ಏನ್ ಮಾಡ್ತೀನಿ, ಪೊಲೀಸ್ ರಾಜೇಶ್ ಅಂತ ಹಾಕ್ತೀನಿ, ರಾಜೇಶ್ ಕುಮಾರ್. ನಂಬರ್ ಅಷ್ಟೇ ಹೇಳ್ರಿ. ಅಪ್ಡೇಟ್. ಸೊ ಒಂದು ಇದು ಅಪ್ಡೇಟ್ ಆಯ್ತು. ನೆಕ್ಸ್ಟ್ ಲಾಗೌಟ್ ಮಾಡ್ರಿ. ಇಲ್ಲಿ ಲಾಗೌಟ್ ಮಾಡಿದಾಗ ಅಡ್ಮಿನಿಸ್ಟ್ರೇಟರ್ನು ಅದ್ರ ಸ್ಟೇಟಸ್ ನೋಡ್ಬೋದು, ಯೂಸರ್ನು ಅದ್ರ ಸ್ಟೇಟಸ್ ನೋಡ್ಬೋದು. ಯೂಸರ್ ಲಾಗಿನ್ ಮಾಡ್ತೀನಿ, sachin@gmail.com, ಪಾಸ್ವರ್ಡ್ ಸಚಿನ್. ಸೊ ಇಲ್ಲಿ ವ್ಯೂ ಕಂಪ್ಲೇಂಟ್ ಅಂತ ಕ್ಲಿಕ್ ಮಾಡ್ತಾನೆ. ರಿಸಾಲ್ಟ್ ಅಂತ ಬಂತು. ಯಾವಾಗ ರಿಸಾಲ್ವ್ ಬರ್ತೋ ಅವ ಏನ್ ಕಂಪ್ಲೇಂಟ್ ಎಲ್ಲಿ ರಿಜಿಸ್ಟರ್ ಮಾಡಿರ್ತಾನೆ ಅಲ್ಲಿ ಹೋಗ್ತಾನೆ. ಅವ ಹೇಳ್ತಾನೆ ನಂದು ಕಂಪ್ಲೇಂಟ್ ID 3 ಅದರಿ, ರಿಸಾಲ್ಟ್ ಅಂತ ಬಂದು ಅಂದಾಗ ಅವ್ರದ್ದು ಏನ್ ಪ್ರೊಸೀಜರ್ ಅದ ಅದು ಪ್ರೊಸೀಜರ್ ಅವನಿಗೆ ಹ್ಯಾಂಡ್ ಓವರ್ ಮಾಡೋದು, ಅವೆಲ್ಲ ಪ್ರೊಸೀಜರ್ ಸಾಲ್ವ್ ಮಾಡ್ತಾರೆ. ಸೊ ಈ ರೀತಿಯೊಳಗ ನಮ್ದು ಅಪ್ಲಿಕೇಶನ್ ಏನಂತಂದ್ರೆ ವಿ ಪರ್ಫಾರ್ಮ್ ದ ಕಂಪ್ಲೀಟ್ ಆಪರೇಷನ್ ಇನ್ ದಿಸ್ ಕೇಸ್. ಸೊ ಇಲ್ಲಿ ಒಂದು ವರ್ಕ್ ಅಸೈನ್ ಮಾಡೋದು, ಅಸೈನ್ ಮಾಡಿ ಆ ಪರ್ಟಿಕ್ಯುಲರ್ ವರ್ಕ್ ಯಾರಿಗೆ ಅಸೈನ್ ಆಗಿರುತ್ತೋ ಅವ ಚೆಕ್ ಮಾಡಿ ಅದ್ರದ್ದು ಸ್ಟೇಟಸ್ ಅಪ್ಡೇಟ್ ಮಾಡ್ತಾನೆ. ಆ ಅಪ್ಡೇಟ್ ಆಗಿರೋ ಸ್ಟೇಟಸ್ ಅಡ್ಮಿನಿಸ್ಟ್ರೇಟರ್ ತೋರಿಸ್ತದ, ಪ್ಲಸ್ ಯೂಸರ್ಗೂ ತೋರಿಸ್ತದೆ.
ಇಷ್ಟು ಪೂರ್ತಿ ನೀವು ಪ್ರಾಜೆಕ್ಟ್ ಏನಂತಂದ್ರೆ ಅವರಿಗೆ ರನ್ ಮಾಡಿ ತೋರಿಸ್ಬೇಕ್ರಿ. ಅರ್ಥ ಆಗಿದ್ರಿ ಎಕ್ಸಿಕ್ಯೂಷನ್? ಎಸ್ ಸರ್, ಅರ್ಥ ಆಗೈತ್ರಿ. ಎಲ್ಲರ ಡೌಟ್ಸ್ ಅವ ರೀ? ಇಲ್ಲ ರೀ ಸರ್, ಡೌಟ್ಸ್ ಇಲ್ಲ ರೀ. ಓಕೆ, ನಾ ಸರ್ ಇದು ನೀವು ಹೇಳಿದ್ ನೋಡ್ರಿ ಸರ್, ಅದು ಲೋಕಲ್ ಹೋಸ್ಟ್ ಸ್ಲಾಶ್ DABC ಅಂತ ನಮ್ ಲ್ಯಾಪ್ಟಾಪ್ ನಾಗ ಹಾಕೋರ್ನು ಬರ್ತದೆ ಸರ್. ಹಾ ರೀ, ಅಂದ್ರೆ ನಾ ಇದು ಪ್ರಾಜೆಕ್ಟ್ ನಿಮ್ ಲ್ಯಾಪ್ಟಾಪ್ ನ ಇನ್ಸ್ಟಾಲ್ ಮಾಡಿದ್ವಿ ಅಂದ್ರೆ ಬರ್ತೀರಿ ಅವಾಗ. ನಿಮ್ಮಲ್ಲಿ ಲ್ಯಾಪ್ಟಾಪ್ ಅದೇನ್ರಿ? ಹಾ ಸರ್, ಅದ ರೀ.